ಸ್ನೇಹಿತರೆ, ನಾನು ಚಂದ್ರಶೇಖರ್, ನ್ಯೂ ಗ್ಯಾಜೆಟ್ ವರ್ಲ್ಡ್, ಇರ್ವಿನ್ ರೋಡ್, ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮತ್ತೊಂದು ಕ್ಯಾಮರಾವನ್ನು ಪರಿಚಯ ಮಾಡಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಇಸ್ವಿಸ್ ಕ್ಯಾಮ್ರಾ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರ. ಇದು ಸಣ್ಣ ಕ್ಯಾಮ್ರಾಯಿಂದ ಹಿಡಿದು ದೊಡ್ಡ ಕ್ಯಾಮ್ರಾ, ಇದನ್ನು ನೀವು ಹೊಲಕ್ಕೆ ಹಾಕೋಬೋದು, ಇಲ್ಲಾಂದರೆ ಆಫೀಸು, ಮನೆ ಎಲ್ಲಿಗೆ ಬೇಕಾದರೂ ಹಾಕೋಬೋದು. ವಾಟರ್ ಪ್ರೂಫ್ ಕ್ಯಾಮ್ರಾ ಆಗಿರುತ್ತೆ. ಇದು ಒಂದು ಇಂಟರ್ನ್ಯಾಷನಲ್ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸ್ಟಾಫ್ ಒಬ್ಬರು ನಿಮಗೆ ಪ್ರಿಪೇರ್ ಆಗಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇಂಟ್ರಡಕ್ಷನ್ ಕೊಡ್ತಾರೆ. ಬನ್ನಿ ಮೇಡಮ್, ಅವ್ರಿಗೆ ಇಸ್ವಿಸ್ ಕ್ಯಾಮ್ರಾದ ಸಂಪೂರ್ಣ ವಿವರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನ್ಯೂ ಗ್ಯಾಜೆಟ್ ವರ್ಲ್ಡ್, ಇರ್ವಿನ್ ರೋಡ್, ಮೈಸೂರಿಗೆ ಸ್ವಾಗತ. ಫ್ರೆಂಡ್ಸ್, ನೀವೀಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿರೋ ಹಾಗೆ ನಮ್ಮ ಅಂಗಡಿಯಲ್ಲಿ ನಿಮ್ಮ ಎಲ್ಲ ಅವಶ್ಯಕತೆಗಳಿಗೆ ಬೇಕಾಗುವಂತಹ ಕ್ಯಾಮ್ರಾಗಳು ಅತಿ ಕಡಿಮೆ ಬೆಲೆ. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಹೊಸ ಕಂಪ್ನಿ ಕ್ಯಾಮ್ರಾಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀವಿ. ಆದರೆ ಇವತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆದಂತಹ ಇಸ್ವಿಸ್ ಕ್ಯಾಮ್ರಾನ ಪರಿಚಯ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಕ್ಯಾಮ್ರಾಗಳೆಲ್ಲನೂ ಮನೆಯ ಹೊರಗೆ ಒಳಗೆ ಶೆಡ್ಸ್ಗಳು ಅಥವಾ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ವರ್ಕ್ ಆಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಕ್ಯಾಮ್ರಾಗಳೆಲ್ಲ ಸೋಲಾರ್ ಕ್ಯಾಮ್ರಾಸ್. ಈ ಕ್ಯಾಮ್ರಾಗಳು ಸೋಲಾರ್ ಪ್ಯಾನಲಿಂದ ಕೂಡ ವರ್ಕ್ ಆಗುತ್ತೆ, ಹಾಗೆ ವಿದ್ಯುತ್ತಿಂದ ಕೂಡ. ಈ ಎಲ್ಲ ಕ್ಯಾಮ್ರಾಗಳು ವಾಟರ್ ಪ್ರೂಫ್ ಆಗಿರುತ್ತೆ. ಇವಾಗ ಒಂದೊಂದೇ ಕ್ಯಾಮ್ರಾಗಳನ್ನ ಅನ್ಬಾಕ್ಸ್ ಮಾಡಿ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸಿ. ಇಷ್ಟು ಕ್ಯಾಮ್ರಾಗಳಲ್ಲಿ ನಾನು ಇವಾಗ ಈ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಕ್ಯಾಮ್ರಾದ ಮಾಡೆಲ್ ನಂಬರ್ ಬಂದು H8C4G ಅಂತ. ಇದ್ರ ಫೀಚರ್ಸ್ ಏನು ಅಂತ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ಈ ಕ್ಯಾಮ್ರಾ 2K ರೆಸಲ್ಯೂಷನ್ನ ಹೊಂದಿದೆ. ಹ್ಯೂಮನ್ ಹಾಗೂ ವೆಹಿಕಲ್ ಡಿಟೆಕ್ಷನ್ನ ತುಂಬ ಚೆನ್ನಾಗಿ ಫಾಸ್ಟಾಗಿ ಕ್ಯಾಪ್ಚರ್ ಮಾಡುತ್ತೆ. ಕಲರ್ ನೈಟ್ ವಿಷನ್ ಹೊಂದಿದೆ. 2-ವೇ ಟಾಕ್, ಅಂದರೆ ದೇಶದ ಯಾವ ಮೂಲೆಯಿಂದ ಕೂಡ ನೀವು ಕಾಲ್ ಮಾಡ್ಬೋದು, ಹಾಗೆ ಆ ಕ್ಯಾಮ್ರಾ ಹತ್ರ ಇರೋರು ನಿಮ್ಮ ಜೊತೆ ಮಾತಾಡ್ಬೋದು. IR ನೈಟ್ ವಿಷನ್, ಇದು 98 ಫೀಟ್ ಅಥವಾ 30 ಮೀಟರ್ಸ್ ದೂರದ ತನಕ ಕ್ಯಾಪ್ಚರ್ ಮಾಡುತ್ತೆ. ವಾಟರ್ ಪ್ರೂಫ್ ಡಿಸೈನ್, 4G ನೆಟ್ವರ್ಕ್ನ ಇದು ಯೂಸ್ ಮಾಡುತ್ತೆ. ಇದರಲ್ಲಿ 512 GB ಅಷ್ಟು ಮೆಮೊರಿನ. ಹಲೋ ಫ್ರೆಂಡ್ಸ್, ಬನ್ನಿ ಈಗ ಇಸ್ವಿಸ್ 8 H8Cನ ಅನ್ಬಾಕ್ಸ್ ಮಾಡೋ ಟೈಮ್. ಈಗ ಅನ್ಬಾಕ್ಸ್ ಮಾಡೋಣ, ಏನೇನಿದೆ ನೋಡ್ಕೊಂಬರೋಣ. ಓಪನ್ ಮಾಡ್ತಿದ್ದಂಗೆ ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ ಮತ್ತು QR ಕೋಡ್ ಇದೆ ಅದರ ಮೇಲೆ. ಈ QR ಕೋಡ್ ಏನಕ್ಕೆ ಅಂದರೆ ನಾವು ಕ್ಯಾಮ್ರಾದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ರಿಜಿಸ್ಟ್ರ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಹಾಗಾಗಿರೋ QR ಕೋಡು ಇದು. ಆಮೇಲೆ ನೋಡೋಣ. ಕ್ಯಾಮ್ರಾ ಸಿಗ್ತಾ ಇದೆ. ಕ್ಯಾಮ್ರಾ ಇಸ್ವಿಸ್ ಕ್ಯಾಮ್ರಾ. ಇದಾದಮೇಲೆ ಬಾಕ್ಸ್ ಒಳಗಡೆ ಎಕ್ಸ್ಟ್ರಾ ಕ್ಲ್ಯಾಂಪ್ಸ್ಗಳು ಕೊಟ್ಟಿದ್ದಾರೆ, ಸ್ಕ್ರೂಸ್ ಇದೆ, ಆಮೇಲೆ ಬಂದು ಚಾರ್ಜರ್ ಇದೆ. ಫ್ರೆಂಡ್ಸ್, ಈಗ ಇಸ್ವಿಸ್ಸು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ 2 ಸ್ಕ್ರೂ ಕಾಣಿಸ್ತಾ ಇದೆ. ಫಸ್ಟ್ 2 ಸ್ಕ್ರೂನ ರಿಮೂವ್ ಮಾಡಬೇಕು. ಈಗ ಇದನ್ನು ಓಪನ್ ಮಾಡ್ತಾ ಇದ್ದಂಗೆ ನಮಗೆ 2 ಸ್ಲಾಟ್ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು, ಒಂದು ಸಿಮ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ದಾರೆ, ಇನ್ನೊಂದು SD ಕಾರ್ಡ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅದು ಹೆಂಗೆ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಸಿಮ್ ನೋಡಿ. ಈ ಸಿಮ್ದು ಬ್ರ್ಯಾಂಡಿಂಗ್ ಯಾವ ಕಡೆ ಇದೆ ಅದು ಕ್ಯಾಮ್ರಾ ಲೆನ್ಸ್ ಕಡೆಗೆ ಬರಬೇಕು. ಈಗ ನಾನು ಮೆಮೊರಿ ಕಾರ್ಡ್ ತೊಗೋತಾ ಇದ್ದೀನಿ. ಮೆಮೊರಿ ಕಾರ್ಡು ಅದರ ಆಪೋಸಿಟ್ ಕೂರುತ್ತೆ. ಈಗ ಮೆಮೊರಿ ಕಾರ್ಡ್ ಹಾಕ್ತಾಯಿದ್ದೀನಿ ನೋಡಿ. ಇದೆರಡು ಆಯಿತು. ಇದೆರಡು ಆಗ್ತಿದ್ದಂಗೆ ಇದನ್ನು ವಾಪಸ್ ಫಿಟ್ ಮಾಡ್ಕೊಂಬಿಡೋಣ. ಈಗ ಫ್ರೆಂಡ್ಸ್, ಈಗ ನೆಕ್ಸ್ಟು ಇದಿಷ್ಟು ಸೆಟಪ್ ಆದಮೇಲೆ ನೆಕ್ಸ್ಟು ನಿಮ್ಮ ಫೋನಿಗೆ ಬರಬೇಕು. ನಿಮ್ಮ ಫೋನಿಗೆ ಬಂದು ಪ್ಲೇಸ್ಟೋರ್ಗೆ ಹೋಗಿ. ಯಾರು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ದೀರಾ ಅವ್ರು ಪ್ಲೇಸ್ಟೋರ್ ಯೂಸ್ ಮಾಡಿ, ಯಾರು ಆ್ಯಪಲ್ಲಿದೆ ಅವ್ರ ಆ್ಯಪ್ ಸ್ಟೋರ್ಗೆ ಹೋಗಿ. ಅಲ್ಲಿ ಸರ್ಚ್ ಬಾಕ್ಸ್ಗೆ ಹೋಗ್ಬಿಟ್ಟು ಇಸ್ವಿಸ್ ಅಂತ ಟೈಪ್ ಮಾಡಿ. ಇಸ್ವಿಸ್ ಆ್ಯಪ್ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಹಾಗಾಗಿ ನೀವು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬಾಕ್ಸಲ್ಲಿ ಚಾರ್ಜರ್ ಕೊಟ್ಟಿರ್ತಾರಲ್ಲ, ಆ ಚಾರ್ಜರ್ ಹಾಕೋ ಟೈಮ್. ಈಗ ನೀವು ಇದಿಷ್ಟು ಫಸ್ಟ್ ಸೆಟಪ್ನ ಮುಗಿಸ್ಕೊಂಡು ಆಮೇಲೆ ಪ್ಲಗ್ ಮಾಡಬೇಕಾಗತ್ತೆ. ನಿಮ್ಮ ಸಿಮ್ ಕರೆಕ್ಟಾಗಿದ್ದು 4G ಸಿಮ್ ಕರೆಕ್ಟಾಗಿ ಹಾಕಿ ರಿಜಿಸ್ಟರ್ ಆದಮೇಲೆ ಈ ಥರ ಹೇಳುತ್ತೆ, ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಹಿಂಗೆ ಬಂದಮೇಲೆ ನಿಮ್ಮದು ಡಿವೈಸು ಆನ್ ಆಗಿದೆ ಅಂತ ಅರ್ಥ, ರೆಡಿ ಟು ವರ್ಕ್. ನೋಡಿ ಫ್ರೆಂಡ್ಸ್, ಈಗ ನಾನು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡೆಲ್ಲ ಆಗಿದೆ, ಸೆಟ್ಟಿಂಗ್ ಎಲ್ಲ ಆಗಿದೆ. ಈಗ ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ವಿಡಿಯೋ ಕ್ವಾಲಿಟಿ ಸೂಪರ್. ವಿಡಿಯೋ ಕ್ವಾಲಿಟಿ ಸೂಪರ್ವಾಗಿದೆ ನೋಡಿ.
ಇದು ಫಿಟ್ಟಿಂಗ್ ಹೆಂಗಪ್ಪ ಮಾಡ್ಕೊಳ್ಳೋದು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅದಕ್ಕೇನಿಲ್ಲ, ತುಂಬ ಸಿಂಪಲಾಗಿ ಮಾಡಿದ್ದಾರೆ ಕಂಪ್ನಿಯವರು. ಇಲ್ಲೊಂದು ಬಟನ್ ಥರ ಇದೆ, ಇಲ್ಲೊಂದು ಬಟನ್ ಥರ ಇದೆ. ಇದೆರಡೂ ಅಟ್ ಎ ಟೈಮ್ ಪ್ರೆಸ್ ಮಾಡಬೇಕಾಗತ್ತೆ. ಇದೆರಡೂ ಅಟ್ ಎ ಟೈಮ್ ಹಿಂಗೆ ಪ್ರೆಸ್ ಮಾಡಿದ್ಮೇಲೆ ಮೇಲ್ಗಡೆ ಹಿಂಗೆ ಸ್ಲೈಡ್ ಮಾಡಿದ್ರೆ ಆಯಿತು. ಈ ಥರ ಒಂದು ಪ್ಲೇಟ್ ಬರುತ್ತೆ ಕೈಗೆ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫಸ್ಟ್ ಈ ಥರ ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ಈಗ ಇದು ಲಾಕ್ ಆಗಿದೆ, ಈಗ ಫಿಟ್ ಮಾಡಾಗಿದೆ. ಈ ಕ್ಯಾಮ್ರಾ ನನ್ನ ಕೈಯಲ್ಲಿದೆ. ಈಗ 2 ಪಾರ್ಟ್ ಆಗಿದೆ. ಈಗ ಇದನ್ನು ತೆಗೆದಿದ್ದೇನೆ. ಹಿಂಗೆ ಇದನ್ನು ಜಸ್ಟ್ ಸ್ಲೈಡ್ ಮಾಡಿದ್ರೆ ಆಯಿತು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಂಥ ಕ್ಲಾರಿಟಿ, ಸೂಪರಾಗಿ ಬರ್ತಾಯಿದೆ ಕ್ಲಾರಿಟಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. 360 ಡಿಗ್ರಿ ಹೆಂಗೆ ರೊಟೇಟ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಕ್ಯಾಮ್ರಾ 360 ಡಿಗ್ರಿ ಅಂತ ಅಂತಿದ್ದೀವಲ್ಲ, ಅದು ಹೆಂಗೆ ತಿರುಗತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಎಲ್ಲಿಂದ ಶುರು ಮಾಡ್ತು ವಾಪಸ್ ಈಗ ಅಲ್ಲಿಗೆ ಹೋಗ್ತಿರೋದು. ಕ್ಯಾಮ್ರಾನ ಹೇಗೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಇವಾಗ ಪ್ರೈಸ್ ರಿವೀಲ್ ಮಾಡೋ ಸಮಯ. ನೀವು ಅಮೆಝಾನ್ ಪ್ರೈಸ್ ನೋಡ್ತಾ ಇರ್ಬೋದು. ಇದರಲ್ಲಿ 5269 ರುಪೀಸ್ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪ್ರೈಸ್ ಬಂದು 4000 ರುಪೀಸ್ ಓನ್ಲಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.